ಹಲೋ ನಮಸ್ತೆ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯಲ್ಲಿ ಸೆಕ್ಷುವಲ್ ಆಫೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಏನೇನು ಪ್ರಾವಿಷನ್ಸ್ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಯಾಕೆಂದರೆ ಆಲ್ಮೋಸ್ಟ್ ಒಂದು 90% CRPC ಇರುವಂಥ ಸೆಕ್ಷನ್ಸೇ ಕೆಲವೊಂದು ಸೆಕ್ಷನ್ಸ್ಗಳನ್ನು ಲೈಕ್ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಹೇಳುವಂಥದ್ದನ್ನು ಚೇಂಜ್ ಮಾಡಿದ್ದಾರೆ ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಪ್ಲಸ್ ಈ ಸೆಕ್ಷುವಲ್ ಆಫೆನ್ಸ್ಗಳು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಯಾಕೆಂದರೆ ಕಾಲಕ್ಕೆ ಏನಾದರೂ ಒಂದು ಘಟನೆ ಆದಾಗ ನಾವು ಮೇಜರ್ ಅಮೆಂಡ್ಮೆಂಟ್ಸ್ಗಳು ನೋಡಿದ್ದು ಕ್ರಿಮಿನಲ್ ಲಾಸ್ಗಳಲ್ಲಿ, ಒಂದು IPCಯಲ್ಲಿರ್ಬೋದು ಅಥವಾ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಇರ್ಬೋದು. ಈ ರೀತಿ ಅಮೆಂಡ್ಮೆಂಟ್ಸ್ಗಳನ್ನು ನಾವು ನೋಡ್ತಾ ಹೋಗಿದ್ದೇವೆ. ಸೊ ಹಾಗೆ CRPCಯಲ್ಲಿ ಆಲ್ರೆಡಿ ಕೆಲವೊಂದು ಅಮೆಂಡ್ಮೆಂಟ್ಸ್ಗಳನ್ನು ಮಾಡಿದರು, ಅದನ್ನು BNSS ಅಲ್ಲೂ ಕೂಡ ಕಂಟಿನ್ಯೂ ಮಾಡಿದರು ಮತ್ತು ಇನ್ನೂ ಸ್ಟ್ರಾಂಗ್ ಆಗಿ ಆ ಒಂದು ಕಾನೂನಿನ ಕುಣಿಕೆ ಅಂತ ಹೇಳ್ತಾರಲ್ಲ, ಇನ್ನೂ ಬಿಗಿ ಆಗ್ತಾ ಹೋಯಿತು. ಯಾರು ಈ ಸೆಕ್ಷುವಲ್ ಅಫೆನ್ಸ್ಗಳನ್ನು ಮಾಡ್ತಾರೆ ಅವರಿಗೆ ಸಂಬಂಧಪಟ್ಟ ಹಾಗೆ ಇಷ್ಟು ವಿಚಾರಗಳನ್ನು ನಾವು ನೋಡಿದ್ವಿ. ಇದನ್ನು ನಾವು ಜಸ್ಟ್ ಸಮರೈಸ್ ಮಾಡಬೇಕಂತಂದರೆ ಸೆಕ್ಷನ್ಸ್ಗಳನ್ನು ಓಕೆ ತೊಂದರೆ ಎಲ್ಲ ನೆನ್ಪಿಟ್ಕೊಳ್ಬೇಕಂತ ಇಲ್ಲ. ಸೊ ನೋಡಿ, ಒಂದು ಎಫ್ ಐ ಆರ್ ಹಾಕುವಾಗಲೂ ಸಹ ಆದಷ್ಟು ಮಹಿಳೆಯರೇ ಅದನ್ನು ದಾಖಲೆ ಮಾಡಿಕೊಳ್ಬೇಕು. ಅಥವಾ FIR ಹಾಕ್ತಿರೋ ಬಿಡ್ತಿರೋ ಆ ವಿಕ್ಟಿಮನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಅವರು ಕಡ್ಡಾಯವಾಗಿ ಫ್ರೀ ಟ್ರೀಟ್ಮೆಂಟನ್ನು ನೀಡಬೇಕಾಗತ್ತೆ. ಕೂಡಲೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕಾಗತ್ತೆ. FIR ಆದ ನಂತರ ಇನ್ಫಾರ್ಮೇಷನ್ ನೀಡಿದ ನಂತರ ಅಕ್ಯೂಸ್ನ ಮೆಡಿಕಲ್ ಎಕ್ಸಾಮಿನೇಷನ್ನು ಕೂಡ ಮಾಡಿಸ್ಬೇಕು, ವಿಕ್ಟಿಮ್ನ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಮಾಡಿಸ್ಬೇಕು, ಬಟ್ ವಿತ್ ಹರ್ ಕನ್ಸೆಂಟ್, ಅವರ ಕನ್ಸೆಂಟ್. ಈ ಮೆಡಿಕಲ್ ಎಕ್ಸಾಮಿನೇಷನ್ ರಿಪೋರ್ಟನ್ನು 7 ದಿನಗಳ ಒಳಗೆ 24 ಗಂಟೆಯ ಒಳಗೆ ಮಾಡಿಸ್ಬೇಕು ಮೆಡಿಕಲ್ ಎಕ್ಸಾಮಿನೇಷನ್ನು. ಹಾಗೆ ರಿಪೋರ್ಟ್ ಏನಿರುತ್ತೆ 7 ದಿನಗಳ ಒಳಗೆ ಆ ಡಾಕ್ಟರ್ ಅದನ್ನು ಕಳಿಸ್ಕೊಡ್ಬೇಕು. ಹಾಗೆ FIR ಆದ ನಂತರ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗುತ್ತೆ. ಇನ್ವೆಸ್ಟಿಗೇಷನ್ ಹಂತದಲ್ಲಿ ಬೇರೆ ಬೇರೆ ಸ್ಟೇಟ್ಮೆಂಟ್ಸ್ಗಳನ್ನು ತೊಗೊಳ್ಳುವಂಥದ್ದಿರುತ್ತೆ. ಪೊಲೀಸರು ವಿಕ್ಟಿಮ್ ಸ್ಟೇಟ್ಮೆಂಟ್ ತೊಗೊಳ್ಬೋದು, ಅಥವಾ ವಿಟ್ನೆಸ್ಗಳ ಸ್ಟೇಟ್ಮೆಂಟ್ಗಳ ತೊಗೊಳ್ಬೋದು, ಅಥವಾ ಮ್ಯಾಜಿಸ್ಟ್ರೇಟ್ ತೊಗೊಳ್ಬೋದು, ಅಥವಾ ಆ ವಿಕ್ಟಿಮು ಮೆಂಟಲಿ ಅಥವಾ ಫಿಸಿಕಲಿ ಡಿಸೇಬಲ್ ಇರ್ಬೋದು. ಇದೆಲ್ಲ ಕೂಡ ಕೆಲವೊಂದು ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಮುಖಾಂತರ ತೊಗೊಳ್ಬೋದು ಅಂತ ವಿ ಹ್ಯಾವ್ ಸೀನ್. ಹಾಗೆ ಇಲ್ಲೂ ಕೂಡ ಆದಷ್ಟು ವುಮನ್ ಪೊಲೀಸ್ ಆಫೀಸರು ಅಥವಾ ವುಮನ್ ಮ್ಯಾಜಿಸ್ಟ್ರೇಟ್ ಇಲ್ಲದ್ರೆ ಮೇಲ್ ಮ್ಯಾಜಿಸ್ಟ್ರೇಟ್ ಇನ್ ದಿ ಪ್ರೆಸೆನ್ಸ್ ಆಫ್ ಅ ವುಮನ್ನು, ಅಥವಾ ವುಮನ್ ಪೊಲೀಸ್ ಆಫೀಸರ್ ಇಲ್ಲದಿದ್ದರೆ ವುಮನ್ ಆಫೀಸರು, ಈ ರೀತಿ ಕ್ಯಾಟಗರಿಯಲ್ಲಿ ನಾವು ನೋಡ್ತೇವೆ. ಹಾಗೆ ಟ್ರಯಲ್ ಪ್ರಾರಂಭ ಆಗುತ್ತೆ. ಈ ಟ್ರಯಲ್ ಪ್ರಾರಂಭ ಆದಾಗ ಟ್ರಯಲ್ ಇಟ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್ ವಿದಿನ್ 2 months. ಅದಕ್ಕಿಂತ ಮೊದಲು ಇನ್ವೆಸ್ಟಿಗೇಷನ್ನು 2 ತಿಂಗಳ ಒಳಗೆ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಬೇಕು. 2 months ಚಾರ್ಜ್ ಶೀಟ್ ಹ್ಯಾಸ್ ಟು ಬಿ ಸಬ್ಮಿಟೆಡ್. ಹಾಗೆ ಚಾರ್ಜ್ ಶೀಟ್ ಸಬ್ಮಿಟ್ ಆಯಿತು, ಆಮೇಲೆ ಟ್ರಯಲ್ ಪ್ರಾರಂಭ ಆಯಿತು. ಆ ಟ್ರಯಲ್ ಕೆಲವೊಂದು ಸಲ ಪೊಲೀಸ್ ರಿಪೋರ್ಟ್ ಹೊರತುಪಡಿಸಿ ಬೇರೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದರೆ ಪ್ರಾಸಿಕ್ಯೂಷನ್ನು ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಅಥವಾ ಜಡ್ಜಸ್ ವಿರುದ್ಧ ರೇಪ್ ಅಫೆನ್ಸ್ಗಳಾದರೆ ಸ್ಯಾಂಕ್ಷನ್ ಬೇಕಂತಲೇ ಇಲ್ಲ. ಅಥವಾ ಸೆಕ್ಷನ್ 64ಅಲ್ಲಿ 18 ವರ್ಷಕ್ಕಿಂತ ಕಮ್ಮಿ ಇರುವಂಥ ತನ್ನ ಪತ್ನಿಯ ಜೊತೆ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿದರೆ ಒಬ್ಬ ವ್ಯಕ್ತಿ 1 ವರ್ಷದೊಳಗಾಗಿದ್ದರೆ ಕಾಗ್ನಿಸೆನ್ಸ್ ತೊಗೊಳ್ಬೋದು, ಅದಕ್ಕಿಂತ ಜಾಸ್ತಿ ಆದರೆ ಕಾಗ್ನಿಸೆನ್ಸ್ ತೊಗೊಳ್ಬೇಕಂತ ಇಲ್ಲ. ಸೊ ಇದು ಸ್ಯಾಂಕ್ಷನ್ ಪ್ರಾಸಿಕ್ಯೂಷನ್ನ ಮುಂದುವರಿಸಲಿಕ್ಕೆ ಇರುವಂಥ ಕೆಲವೊಂದು ಸೆಕ್ಷನ್ಸ್ಗಳಿರ್ಬೋದು. ಹಾಗೆ ಟ್ರಯಲ್ ಮುಂದುವರಿಯುತ್ತೆ. ಟ್ರಯಲ್ ಇಟ್ ಶುಡ್ ಬಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸಲ್ಲಿ ಮಾಡಬೇಕಾಗತ್ತೆ. ಹಾಗೆ ಶುಡ್ ಬಿ ಕಂಪ್ಲೀಟೆಡ್ ವಿದಿನ್ 2 months 2 ತಿಂಗಳ ಒಳಗೆ ಮುಗಿಸ್ಬೇಕು. ಹಾಗೆ ಒಂದು ವೇಳೆ ಬೇಲ್ ಎಲ್ಲಾದರೂ ಹೈಕೋರ್ಟು ಅಥವಾ ಸೆಷನ್ಸ್ ಕೋರ್ಟಿಗೆ ಹೋದರೆ ಆವಾಗ ಕಂಪಲ್ಸರಿ ಪಬ್ಲಿಕ್ ಪ್ರಾಸಿಕ್ಯೂಟ್ರಿಗೆ 15 days ನೋಟಿಸ್ ಕೊಡಬೇಕು. ಪ್ರೆಸೆನ್ಸ್ ಆಫ್ ದಿ ಇನ್ಫಾರ್ಮೆಂಟ್ ಬಹಳ ಮುಖ್ಯ ಹಿಯರಿಂಗ್ ಟೈಮಲ್ಲಿ. ಅದ್ರ ಜೊತೆಗೆ ಕೋರ್ಟ್ 2 ತಿಂಗಳೊಳಗೆ ಟ್ರಯಲ್ ಕಂಪ್ಲೀಟ್ ಮಾಡಿ ಜಡ್ಜ್ಮೆಂಟ್ ನೀಡುತ್ತೆ. ಆ ಜಡ್ಜ್ಮೆಂಟ್ ಮೇಲೆ ಲೈಕ್ ಅಪೀಲ್ 6 ತಿಂಗಳ ಒಳಗೆ ಅಪೀಲ್ ಫೈಲ್ ಮಾಡಿದ 6 ತಿಂಗಳ ಒಳಗೆ ಮುಗಿಸ್ಬೇಕು. 2 ರೀತಿ ಅಪೀಲ್ ಇದೆ. ಅಪೀಲ್ ಫ್ರಮ್ ಕನ್ವಿಕ್ಷನ್ ಇರ್ಬೋದು, ಅಥವಾ ಅಪೀಲ್ ಬೈ ಸ್ಟೇಟ್ ಗೌರ್ಮೆಂಟ್ ಅಗೇನ್ಸ್ಟ್ ಸೆಂಟೆನ್ಸ್. ಇದು 6 ತಿಂಗಳ ಒಳಗೆ ಮುಗಿಸ್ಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಇದೆಲ್ಲವೂ ಕೂಡ ನೋಡಿ ಎಷ್ಟು ಸೆಕ್ಷನ್ಸ್ಗಳು ಬರ್ತಾ ಹೋಗ್ತವೆ. ಸೊ ಹೀಗೆ ನೀವು ಲಾಸ್ಟಿಗೆ ಒಂದು ಸಮಥಿಂಗ್ ಲೈಕ್ ಚಾರ್ಟ್ ಮಾಡ್ಕೊಂಡಿರಬೇಕು. ಆವಾಗ ನಿಮಗೆ ಈಸಿ ನೆನ್ಪಿಟ್ಕೊಳ್ಳಿಕ್ಕೆ, ಕನ್ಫ್ಯೂಷನ್ ಆಗೋದಿಲ್ಲ. ವುಮನ್ ಪೊಲೀಸ್ ಆಫೀಸರಾ, ವುಮನ್ ಆಫೀಸರಾ, ಅಥವಾ ಟ್ರಯಲ್ ಆಗುವಾಗ ಶುಡ್ ಬಿ ಕಂಪಲ್ಸರ್ಲಿ ವುಮನ್ ಪ್ರಿಸೈಡಿಂಗ್ ಆಫೀಸರ್, ಸೆಕ್ಷನ್ 21. ಸೊ ಹೀಗೆ ನಾವು ಬೇರೆ ಬೇರೆ ಹಂತದಲ್ಲಿ ಸೆಕ್ಷುವಲ್ ಆಫೆನ್ಸ್ಗಳ ರೆಫರೆನ್ಸನ್ನು ನಾವು ಕಾಣ್ತೇವೆ.
ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಎಕ್ಸಾಮಿಗೆ ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ಗಳು ಯಾವುದಾದ್ರು ಒಂದು ಸೆಕ್ಷನ್ನಿಂದ ಕೇಳ್ತಾರೆ. ಹೊಸ ಆ್ಯಕ್ಟ್ ಇರ್ಬೋದು, ಹಳೆ ಆ್ಯಕ್ಟ್ ಇರ್ಬೋದು, ಯಾವುದಾದ್ರು ಒಂದು ಸೆಕ್ಷನನ್ನು ಇಲ್ಲಿ ತನಕ ಕೇಳ್ತಾ ಬಂದಿದ್ದಾರೆ. ಸಿನ್ಸ್ 2013 ಏನು ಅಮೆಂಡ್ಮೆಂಟ್ ಆಯ್ತಲ್ಲ ಅವಾಗಲಿಂದ ಕ್ವಶನ್ ಈಸ್ ಎಕ್ಸ್ಪೆಕ್ಟೆಡ್. ಸೊ ಅದಕ್ಕೋಸ್ಕರ ಇದನ್ನು ಸಪ್ರೇಟ್ ಚಾಪ್ಟರ್ ಅಂತಲೇ ಅದಕ್ಕಂತಲೇ ಸಪ್ರೇಟ್ ವಿಡಿಯೋ ವಿ ಹ್ಯಾವ್ ಡನ್. ಇದು ಕೂಡ ವಿ ಹ್ಯಾವ್ ಟೇಕನ್ ಲಾಟ್ಸ್ ಆಫ್ ಟೈಮ್, ತುಂಬ ಟೈಮ್ ತೊಗೊಂಡು ವಿ ಹ್ಯಾವ್ ಕಂಪೈಲ್ಡ್ ದಿಸ್. ಸೊ ಸರಿಯಾಗಿ ಇದನ್ನು ಓದಿ ಅರ್ಥ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಮತ್ತೆ ಪುನರಾವರ್ತನೆ ಮಾಡ್ಕೊಳ್ತಾ ಇರಿ. ಎಕ್ಸಾಮಲ್ಲಿ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ಟೇಕ್ ಕೇರ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.